ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷ ಉಳ್ಳವನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆಯಾದ ದೇವರಿಗೆ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉಳಿದ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರೊಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಶುದ್ಧ ಹೃದಯ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವೀದನು ಬರೆದ ಕೀರ್ತನೆ 51ನೇ ಅಧ್ಯಾಯ 10ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ಆಮೇನ್, ಹಲ್ಲೆಲೂಯಾ. ಪ್ರೀತಿ ಉಳಿದ ಮಕ್ಕಳೇ, ದಾವೀದನ ಜೀವಿತ ನೋಡೋದಾದರೆ ದೇವರ ಹತ್ರ ಕೇಳ್ತಾನೆ, ದೇವರೇ ನನ್ನ ಪಾಪ ಜೀವಿತ ಪಶ್ಚಾತ್ತಾಪಪಟ್ಟು ದೇವರೇ ನನಗೆ ಒಳ್ಳೆ ಶುದ್ಧ ಹೃದಯವನ್ನು ಅನುಗ್ರಹಿಸು, ನಿರ್ಮಿಸು ಎಂಬುದಾಗಿ ದೇವರ ಹತ್ರ ಕೇಳ್ತಾನೆ. ಹೌದು ಪ್ರೀತಿದೆ ಮಕ್ಕಳೇ, ಅದೇ ಥರ ನೋಡೋದಾದ್ರೆ ಒಂದು ಮನೆ ಹೋಗುವಾಗ ಎಷ್ಟೋ ವಾರದಲ್ಲಿ ಆದಮೇಲೆ ಎಷ್ಟೋ ಕೊಳೆ ಆಗ್ತದೆ. ಆ ಊರಿಗೆ ಹೋಗ್ಬೋದು ಅಥವಾ ಯಾವುದೇ ಸ್ಥಳಕ್ಕೆ ಹೋದರೂ ಕೂಡ ಆ ಮನೆ ಬಂದ ತಕ್ಷಣ ಎಷ್ಟು ಗಲೀಜಾಗಿ ಇರುತ್ತೋ, ಕಸ ಎಷ್ಟೋ ಗಲೀಜಾಗಿರುತ್ತೆ. ಅದೇ ನೋಡುವಾಗ ಎಷ್ಟು ಅಯ್ಯೋ ಯಾಕಪ್ಪ ಈ ಥರ ಮನೆ ಇಷ್ಟೊಂದು ಗಲೀಜಾಗಿದೆ. ಅದೇ ಥರ ನಮ್ಮ ಹೃದಯದಲ್ಲಿ ಎಲ್ಲ ಕೆಟ್ಟ ಕಾರ್ಯಗಳಿರುತ್ತೆ. ದೇವರೇ ನನಗೂ ಹೃದಯ ಶುದ್ಧ ಮಾಡಪ್ಪ ಅಂತ ಕೇಳುವಾಗ ದೇವ್ರು ಖಂಡಿತವಾಗಿ ನಮ್ಮನ್ನು ಶುದ್ಧ ಮಾಡುವಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ದಾವೀದನ ಕೀರ್ತನೆ ಹೇಳ್ತದೆ 119ನೇ ವಾಕ್ಯ ಹೇಳ್ತದೆ ನೋಡಿ, ಏನಂತಂದ್ರೆ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಹೌದು ಪ್ರೀತಿಯ ಮಕ್ಕಳೇ, ಪ್ರತಿದಿನ ದೇವ್ರ ವಾಕ್ಯ ಓದುವಾಗ ನಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಯೋಕ್ಕೆ ಸಾಧ್ಯ. ಕೆಲವರು ಹೇಳ್ತಾರೆ, ಅಯ್ಯೋ ಯೌವನಸ್ಥರಾಗಿ ನಾವು ಎಲ್ಲ ಮಜಾ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಎಂಬುದಾಗಿ. ಇಲ್ಲ ಪ್ರೀತಿಯ ಮಕ್ಕಳೇ, ದೇವ್ರು ಎಚ್ಚರಿಸ್ತಿದ್ದೇನೆ. ದೇವ್ರೆ ನನ್ನನ್ನು ಶುದ್ಧ ಮಾರ್ಗಕ್ಕೆ ನೋಡಿಸ್ಕೊಡು. ದೇವ್ರೆ ನಿನ್ನ ವಾಕ್ಯ ಓದುವಾಗ ನಾನು ಶುದ್ಧನಾಗಿರ್ತೀನಿ, ನಾನು ಜೀವನದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಬಹುದಾಗಿ ಕೇಳುವಾಗ ದೇವ್ರು ನಿಶ್ಚಯವಾಗಿ ನಮ್ಮನ್ನು ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಎಷ್ಟೋ ಜನ ಪಾಪದಲ್ಲಿದ್ದರೆ ತಮ್ಮ ಶುದ್ಧ ಜೀವಿತದ ಬಿಟ್ಟು ತಮ್ಮ ಇಷ್ಟ ಬಂದ ಹಾಗೆ ನಡೀತಾರೆ. ಪ್ರೀತಿಯ ಮಕ್ಕಳೇ, ಆ ಥರ ನಡೆದೇ ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ನಮ್ಮನ್ನು ಶುದ್ಧ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಅದೇ ಥರ ದಾವೀದನು ಕೂಡ ದೇವರೇ ನನ್ನನ್ನು ಆ ಪಾಪಗಳಿಂದ ಎಲ್ಲ ಶುದ್ಧ ಮಾಡಪ್ಪ ಅಂತ ಕಣ್ಣೀರಿಂದ ಕೇಳ್ತದ, ಪಶ್ಚಾತ್ತಾಪದಿಂದ ಕೇಳ್ತದ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮನ್ನು ಕೂಡ ದೇವ್ರ ವಾಕ್ಯ ಪ್ರತಿದಿನ ಓದುವಾಗ ನಾವು ಶುದ್ಧ ಹೃದಯದಿಂದ ನಡೆಯೋಕ್ಕೆ ಸಾಧ್ಯ. ಅದೇ ಥರ ಪೌಲನು ಮೊದಲನೇ ಕೊರಿಂಥ ನೋಡೋದಾದ್ರೆ 6ನೇ 17 ವಾಕ್ಯ ಹೇಳ್ತದೆ, ದೇವರೇ ನಾನು ಯಾವ ಪದಾರ್ಥ ತಿನ್ನಬೇಕು, ಒಳ್ಳೆ ಪದಾರ್ಥ ತಿನ್ನುವಾಗ ನಮಗೆ ಒಳ್ಳೆ ಆರೋಗ್ಯ ಕೊಡುವಂಥ ದೇವರಾಗಿದ್ದಾನೆ. ನಮಗೆ ಬೇಕಂತ ಒಳ್ಳೆ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಶುದ್ಧ ಹೃದಯದಿಂದ ದೇವರನ್ನು ಆರಾಧಿಸಬೇಕು. ಶುದ್ಧ ಹೃದಯದಿಂದ ದೇವರೇ ನಾನು ಇನ್ನೊಬ್ಬರಿಗೆ ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಸಹಾಯ ಮಾಡು. ನಿನ್ನ ವಾಕ್ಯಗಳು ಪ್ರತಿದಿನ ಧ್ಯಾನ ಮಾಡ್ತೀನಿ. ನಿನ್ನ ಒಳ್ಳೆ ಮಾರ್ಗದಲ್ಲಿ ನನ್ನನ್ನು ನಡೆಸಪ್ಪ. ದೇವರೇ ನಾನು ಕೆಟ್ಟಾದ ಮಾರ್ಗದಲ್ಲಿ ನಡೆದೆ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡು. ನನ್ನ ಕುಟುಂಬ ಎಲ್ಲ ಪ್ರತಿಯೊಬ್ಬರು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳು, ದೇವರು ಎಂದಿಗೂ ನಮ್ಮನ್ನು ಕೈ ಬಿಡೋರಿಲ್ಲ, ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದಿರಬೇಕು. ಪ್ರತಿದಿನ ದೇವ್ರ ವಾಕ್ಯ ಓದುವಾಗ ನಾವು ಶುದ್ಧರಾಗ್ತೀವಿ. ಒಳ್ಳೆಯ ರೀತಿ ಪ್ರಾರ್ಥನೆ ಮಾಡುವಾಗ ನಾವು ಶುದ್ಧರಾಗಿ ಜೀವಿಸೋಕ್ಕೆ ಸಾಧ್ಯ. ಪ್ರೀತಿಯ ಮಕ್ಕಳು, ಈ ದಿನಗಳಲ್ಲಿ ಸೈತಾನ ಯಾವ ಮಕ್ಕಳು ವಂಚಿಸ್ತಾ ಇದ್ದಾರೆ. ಆದರೆ ನಾವು ಭಯಪಡದೆ ದೇವರೇ ನಿನ್ನ ವಾಕ್ಯದಲ್ಲಿ ನಮ್ಮನ್ನು ಶುದ್ಧ ಮಾಡಿಸು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ನಮ್ಮನ್ನು ಶುದ್ಧ ಮಾಡುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನ. ಪರಿಶೋಧನೆ ಪ್ರೀತಿಗಳು ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ, ನನಗೆ ಸ್ತೋತ್ರ. ಹೌದು ಸಪ್ಪ, ದಾವೀದನಿಗೆ ಯಾವ ರೀತಿಯಲ್ಲಿ ಶುದ್ಧ ಹೃದಯ ಕೊಟ್ಟಿದ್ದೋ ಅದೇ ಥರ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಒಳ್ಳೆ ಶುದ್ಧ ಹೃದಯ ಕೊಡು. ಅವರಲ್ಲಿದ್ದಂಥ ಎಲ್ಲ ಸೈತ ಕಾರ್ಯಗಳನ್ನ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೂಡ ಪ್ರಾರ್ಥಿಸಿದ್ರೆ ಪ್ರೀತಿ ದೇವರೇ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಬಿಡುತ್ತೇನೆ ಜೀವಿತಂದೆ. ಆಮೇನ್.